ಕೆರೆಗೆ ನೀರು ಹಾಕ್ಯಾರ ಎರಡು ಕೆರೆಗೆ ನೀರು ಹಾಕೋಣ ನಮ್ಮ ಜಮೀನ್ದಾಗ ಎಲ್ಲಿ ಬೋರ್ ಹಾಕಿ ಅಲ್ಲಿ ಜೋಡಿಸಿ ಪೂಜೆಗೆ ನೀರು ಬಿಡಾಕ್ತಾವ್ರಿ ಮತ್ತು ಆ ಬಿಡಗಲ್ಲೇನು ಹೋದಾಗ ಉಣಿಸ್ತೇವ್ರಿ ಗೋಧಿ ಕಡ್ಲಿ ಮತ್ತು ಕಬ್ಬು ಎಲ್ಲ ನಾವು ಮ್ಯಾಕ ಕುರ್ಕೊಂಡು ಕಿಸಿಂದ ಮ್ಯಾಕ್ ಕಡೆ ಹೋಗ್ತಿದ್ದೆವು ಅದನ್ನ ಬಿಟ್ಟು ಕಿಸಿಂದ ನಾವು ಹೇಳ್ತೀವಿ ನಮ್ಗೆ ಊರಾಗ ಇಟ್ಟು ಮಾಡ್ಕೊಂತಿರಂಗ ಅವರು ನಮ್ಗೆ ಅನ್ನ ಕೊಟ್ಟಾರ. ಮೊದಲ ನೀರಿಂದ ಅಷ್ಟು ವ್ಯವಸ್ಥೆ ಇದ್ದಿದ್ದಿಲ್ಲ. ಮೊದಲು ನಮ್ಮ ಊರಿಗೆ ಹೆಣ್ಣು ಕೊಟ್ಟಿಲ್ರಿ ಯಾರು. ಹೌದಲ್ರಿ. ಅಲ್ಲಿ ಕೆರೆಯಾಗ 2 ಗುಂಡು ಇಟ್ಟಿರಿ ಹೊಟ್ಟಾಗಿ ಹೋದ್ರೆ ನೀರು ಸಿಗ್ತಿದ್ದಿಲ್ಲ. ಅವ್ರದ ಪುಣ್ಯ ನಮ್ಗ ಅವ್ರ ಕೆರೆಗೆ ನೀರಿಗೆನ ಎಲ್ಲ ಕಡೆ ಭೂಮಿಯಾಗ ನೀರು ಸೇರ್ಕೊಂಡ ಎಲ್ಲಿ ಬೋರ ಹಾಕ್ತಿರಿ ನೀರು ಬಿಡಾಕ್ತಾರ. ಮೊದಲ ನಮ್ಮ ಊರಿಗೆ ಹೆಣ್ಣು ಕೊಡಕ ಅಲಿತಿದ್ರಿ. ಯಾಕಂದ್ರ ನೀರ ತೊಂದ್ರೆ ಚೆನ್ನಾಗಿತ್ರಿ. ಗುಂಡದಾಗ ಸೇರ್ಕೊಂಡ ಗಡಗಡೆ ಹಾಕಿ ಜಗ್ತಿದ್ರಿ ಹಾಕೊಂಡು ಹೋಗ್ತಿದ್ರಿ. 2 ಕೊಡ ಹೊತ್ಕೊಂಡ್ ಬರ್ತಿದ್ವಿ. ಮೊದಲ ಪ್ಲಾಸ್ಟಿಕ್ ಕೊಡ ಇರ್ತಿದ್ದಿಲ್ರಿ, ತಾಮ್ರ ಕೊಡ ಇರ್ತಿದ್ವು. ಅಂಡಾಪಡಿ ವಾಚಿ ಹಂಗಾಗಿ ಒಮ್ಮೆ ನೀವು ನೋಡಿದ್ರಂದ್ರೆ ಈ ಊರಿಗೆ ಹೆಣ್ಣು ಕೊಡಬಾರ್ದು. ಹೆಣ್ಣು ಕೊಟ್ಟರೆ ನೀರು ಹೋಗ್ತಿದ್ವು, ಹಣಕಾಸು ಮಾಡ್ಲಿಕ್ಕೆ ಹಚ್ತಾರ. ಮತ್ತು ಹೊಲ್ದಾಗ ಉತ್ಪನ್ನ ಇಲ್ಲ, ಮಳೆ ಆದ್ರೆ ಬೆಳಿ ಇಲ್ಲಿಕ್ಕಂದ್ರೆ ಇಲ್ಲಿ ದುಡ್ಡಿಲ್ಲ. ಹೀಗಾಗಿ ಭಾಳ ಅನಾಹುತ ಪರಿಸ್ಥಿತಿ ನಮ್ದಿತ್ತು. ಈಗ ಎಂ.ಬಿ. ಪಾಟೀಲ್ರಿಂದ ನಾವು ಒಂದು ಅನ್ನ ಊಟ ಮಾಡ್ತೇವೆ. ಎಂ.ಬಿ. ಪಾಟೀಲ್ ಕೆರೆ ನೀರು ಹಾಕ್ಯಾರ, ಮತ್ತು ರೋಡ್ ಗಿಡ ಮಾಡಿಸ್ಯಾರ, ಕಚ್ಚಾ ರೋಡ ಹೊರಗಡೆಗೆ ಹೋಗು ಎಲ್ಲ ವ್ಯವಸ್ಥೆ ಮಾಡ್ಯಾರ. ಮತ್ತು ಎಲ್ಲಿ ನಾವು ಪೈಪನ್ನ ಒಯ್ತಿನತ್ತೀವೋ ಅಲ್ಲಿ ಕೆರೆಗೆ ಇದು ಕೆರೆ ಮ್ಯಾಗ ಲೈಟ್ ಕಂಬ ಕುಂಡಿಸಿ ಮತ್ತು ಮೋಟ್ರ್ ಗಿಡ ಕುಂಡಿಸಿದಿಂದ ಒಂದು ಮುಳ್ವಾಡ್ತನ ಆಯ್ತು ಮತ್ತು ದುಡ್ಯಾತನ ಆಯ್ತು. ನಮ್ಮೂರು ಮಮದಾಪುರ ಭೂಮಿ ಎಲ್ಲ ನೀರು ಹೇಳ್ಬೇಕಾದ್ರೆ ನೀವು ಹೋಗಂಗ ಕೆರೆ ದಂಡಿಗೆ ಇದು ಪರ್ಮಿಷನ್ ಕೊಟ್ಟಾರ. ಏನು ಅವಾಗ ಈ ಕೇಬರ್ ಏನ್ ಮಾಡ್ತಾರೆ ಭೂಮಿ